Hello dear students, welcome back to physics online session. We are in the discussion of calorimetry as well as calorimeter. So calorimetry means, it's a branch of science which deals with the measurement of heat. I said in order to measure the heat we will use the device. So that device I will name it as calorimetry. So in that calorimeter already I come to know that how to find that common temperature and all the things, right? Now in today's session, so we will be talk about how to measure that heat loss by the body or heat gain by the body. So on body heat na bit kodutandre, so how much quantity of heat the body will get lose, I have to find out. A body ಎಷ್ಟು quantity of heat na lose ಮಾಡುತ್ತೆ ಅಂತ ನಾನು mathematical ಆಗಿ determine ಮಾಡಬೇಕು. In order to understand such aspect, we will understand about that Newton's law of cooling here. So that is important aspect related to thermal properties of matter. So today's session we will be focused on Newton's law of cooling. Newton's law of cooling. Newton giving lot of contribution in all the branches. So related to that thermal properties of matter, we'll understand about that Newton's law of cooling. In order to understand this Newton's law of cooling, so I will give one generalized example. Take one container. Inside this container filled with the water. ಒಂದು ಕಂಟೈನರ್ನ ತಗೊಂತೀನಿ, ಆ ಕಂಟೈನರ್ನಲ್ಲಿ ವಾಟರಿಂದ ಫಿಲ್ ಮಾಡೀನಿ. ಸೊ ಟೆಂಪ್ರೇಚರ್ ಆಫ್ ದಿಸ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಈ ವಾಟರ್ನ ಟೆಂಪ್ರೇಚರ್ ಎಷ್ಟಿದೆ? 100 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ ಸರೌಂಡಿಂಗ್ ಟೆಂಪ್ರೇಚರು 30 ಡಿಗ್ರಿ ಸೆಲ್ಸಿಯಸ್ ಇದೆ. ಸರೌಂಡಿಂಗ್ ಟೆಂಪ್ರೇಚರ್ ಎಷ್ಟಿದೆ? ಇಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಇದೆ. ಇವಾಗ ಸೊ ಟೆಂಪ್ರೇಚರ್ ಡಿಫ್ರೆನ್ಸ್ ಎಷ್ಟಾಯಿತು? ಸಿಸ್ಟಮಿಂದ ಸರೌಂಡಿಗೆ 100 ಮೈನಸ್ ಆಫ್ 30, ಸೊ ಎಷ್ಟಾಯ್ತು? ಇಲ್ಲಿ 70 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇವಾಗ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಇದ್ದಂಥ ವಾಟರು ಕೆಲವೊಂದಿಷ್ಟು ಟೈಮ್ ಆದಮೇಲೆ ಏನಾಯಿತು? ಇದ್ರ ಟೆಂಪ್ರೇಚರು 90 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ ಸಿಸ್ಟಮ್ ಟೆಂಪ್ರೇಚರ್ ಎಷ್ಟಾಯ್ತು? ಇಲ್ಲಿ 90 ಡಿಗ್ರಿ ಸೆಲ್ಸಿಯಸ್. ಕೆಲವೊಂದಿಷ್ಟು ಟೈಮ್ ಆದಮೇಲೆ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಲೈಕ್ ದಟ್. ಹೌದಾ? ಇವಾಗ ಸೊ ಸಿಸ್ಟಮ್ ಟೆಂಪ್ರೇಚರ್ 90 ಇದೆ, ಸರೌಂಡಿಂಗ್ ಟೆಂಪ್ರೇಚರ್ 30 ಇದೆ. ಟೆಂಪ್ರೇಚರ್ ಡಿಫ್ರೆನ್ಸ್ ಎಷ್ಟಾಯ್ತು ಇವಾಗ? ಸೊ ಇವಾಗ 60 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇವಾಗ ಇದು 50 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇವಾಗ ಇದು 40 ಡಿಗ್ರಿ ಸೆಲ್ಸಿಯಸ್ ಆಯಿತು. ಹೌದು? ನೋಡಿ, ಟೆಂಪ್ರೇಚರು 100 ಇದ್ದಿದ್ದು 90 ಡಿಕ್ರೀಸ್ ಆಗ್ತಿದೆ. ಎಷ್ಟು ಡಿಕ್ರೀಸ್ ಆಯ್ತು ರೀ ಟೆಂಪ್ರೇಚರು? 10 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಯಿತು. ಹೌದು? ಸೊ ಟೆಂಪ್ರೇಚರ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಯಿತು? 10 ಡಿಗ್ರಿ ಸೆಲ್ಸಿಯಸ್ ಆಯಿತು. 90 ಇದ್ದಿದ್ದು 80 ಡಿಕ್ರೀಸ್ ಆಯಿತು. ಮತ್ತೆ ಇಲ್ಲಿ ಎಷ್ಟಾಯಿತು? 10 ಡಿಗ್ರಿ ಸೆಲ್ಸಿಯಸ್. 80 ಇದ್ದಿದ್ದು 70 ಆಯಿತು. ಎಷ್ಟು ಟೆಂಪ್ರೇಚರ್ ಡಿಕ್ರೀಸ್ ಆಯ್ತು? ಇಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಯಿತು. ಹೌದು? ಇವಾಗ 100 ಡಿಗ್ರಿ ಸೆಲ್ಸಿಯಸ್ ಇದ್ದಂತಹ ವಾಟರ್ನ ಟೆಂಪ್ರೇಚರು 90 ಡಿಗ್ರಿ ಸೆಲ್ಸಿಯಸ್ ಆಗುವಾಗ ಎಷ್ಟು ಟೈಮ್ ತಗೊಳುತ್ತೆ? ಫಾರ್ ಎಕ್ಸಾಂಪಲ್, ಟೈಮ್ ಟೇಕನ್ ಬೈ ದ ಬಾಡಿ ಟು ಕೂಲ್ ಫ್ರಮ್ 100 ಡಿಗ್ರಿ ಸೆಲ್ಸಿಯಸ್ ಟು 90 ಡಿಗ್ರಿ ಸೆಲ್ಸಿಯಸ್ ಈಸ್ 5 ಸೆಕೆಂಡ್. ಹೌದಾ? 100 ಡಿಗ್ರಿ ಸೆಲ್ಸಿಯಸ್ ಇದ್ದಂತಹ ಟೆಂಪ್ರೇಚರು 90 ಡಿಗ್ರಿ ಸೆಲ್ಸಿಯಸ್ ಬರುವಾಗ ಎಷ್ಟು ಟೈಮ್ ತಗೊಳ್ತು? 5 ಸೆಕೆಂಡ್ ಟೈಮ್ ತಗೊಳ್ತು ಅಂತ ಅನ್ಕೋರಿ. ಇವಾಗ 90 ಇದ್ದಿದ್ದು 80 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಗಬೇಕು. ಸೊ ಟೆಂಪ್ರೇಚರ್ ಏನಿದೆ ಇಲ್ಲಿ ರೀ? 90 ಡಿಗ್ರಿ ಸೆಲ್ಸಿಯಸ್ ಇದೆ. 90 ಡಿಗ್ರಿ ಸೆಲ್ಸಿಯಸ್ ಇದ್ದಂಥ ಟೆಂಪ್ರೇಚರ್ 80 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಗಬೇಕು. ಮತ್ತೆ ಸೇಮ್ ಟೆಂಪ್ರೇಚರ್ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಡಿಕ್ರೀಸ್ ಆಗಬೇಕು. ಇವಾಗ ಈ ಟೈಮ್ ಟೇಕನ್ನು 5 ಸೆಕೆಂಡ್ಕಿಂತ ಜಾಸ್ತಿ ಇರುತ್ತೋ ಅಥವಾ 5 ಸೆಕೆಂಡ್ಕಿಂತ ಕಡಿಮೆ ಇರುತ್ತೋ ಅಥವಾ ಸೇಮ್ 5 ಸೆಕೆಂಡ್ ಟೈಮ್ ತಗೊಳುತ್ತೆ? ಸೊ ಡಿಡ್ ಯು ಗೆಟ್ ಮೈ ಕ್ವಶನ್ ಹಿಯರ್? 100 ಇದ್ದಿದ್ದು 90 ಡಿಕ್ರೀಸ್ ಆಗಬೇಕಂದ್ರೆ 5 ಸೆಕೆಂಡ್ ಟೈಮ್ ತಗೊಳುತ್ತೆ ಅಂತ ಅಂದೆ ನಾನು. ಇವಾಗ 90 ಇದ್ದಿದ್ದು 80 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಆಗಬೇಕಂದಾಗ ವೆದರ್ ಇಟ್ ವಿಲ್ ಟೇಕ್ ಸೇಮ್ 5 ಸೆಕೆಂಡ್ಸ್ ಆಫ್ ಟೈಮ್ ಆರ್ ಮೋರ್ ದೆನ್ 5 ಸೆಕೆಂಡ್ಸ್ ಆರ್ ಲೆಸ್ ದೆನ್ 5 ಸೆಕೆಂಡ್ಸ್ ಐ ಕ್ಯಾನ್ ಕನ್ಸಿಡರ್ ಹಿಯರ್. ಇನ್ ದ ಸಿಮಿಲರ್ ವೇ ಇವಾಗ 80 ಡಿಗ್ರಿ ಸೆಲ್ಸಿಯಸ್ ಇದ್ದಂಥ ಟೆಂಪ್ರೇಚರು 70 ಡಿಗ್ರಿ ಸೆಲ್ಸಿಯಸ್ ಆಗಬೇಕು. ಮತ್ತೆ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಡಿಕ್ರೀಸ್ ಆಗಬೇಕು. ಇವಾಗ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ವೆದರ್ ಇಟ್ ವಿಲ್ ಟೇಕ್ ಡಿಫ್ರೆಂಟ್ ಟೈಮ್ ಆರ್ ಸೇಮ್ ಟೈಮ್ ಆಸ್ ದಟ್ ಆಫ್ ಇನಿಷಿಯಲ್ ಒನ್ ಐ ಕ್ಯಾನ್ ಕನ್ಸಿಡರ್. ಟೈಮ್ ಸೇಮ್ ಇರುತ್ತೋ ಬೇರೆ ಬೇರೆ ಆಗಿರುತ್ತೆ? ಇಲ್ಲಿ ಟೈಮ್ ವಿಲ್ ಬಿ ಡಿಫ್ರೆಂಟ್. ಸೊ ಸೇಮ್ ಟೈಮ್ ತಗೊಳ್ಳೋದಿಲ್ಲ. ಪ್ರತಿ ಸಲನು 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನೇ ಡಿಕ್ರೀಸ್ ಆಗ್ತಿದೆ. ಬಟ್ ಆ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನೇ ಡಿಕ್ರೀಸ್ ಆಗೋಕೆ ಬೇರೆ ಬೇರೆ ಟೈಮ್ನ ತಗೊಳುತ್ತೆ. ವೈ ಇಟ್ ವಿಲ್ ಟೇಕ್ ಡಿಫ್ರೆಂಟ್ ಟೈಮ್? ಸೊ ಸೇಮ್ 10 ಡಿಗ್ರಿ ಸೆಲ್ಸಿಯಸ್ನೇ ಟೆಂಪ್ರೇಚರ್ ಡಿಕ್ರೀಸ್ ಆಗಬೇಕಂದ್ರೆ ಬೇರೆ ಬೇರೆ ಟೈಮ್ ತಗೊಳ್ಳೋದಕ್ಕೆ ರೀಸನ್ ಏನು? ದ ರೀಸನ್ ಈಸ್ ಸೊ ಟೆಂಪ್ರೇಚರ್ ಡಿಫರೆನ್ಸ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ನೋಡ್ರಿ, ಇಲ್ಲಿ
ಸಿಸ್ಟಮ್ ಟೆಂಪರೇಚರ್ 100 ಇದೆ, ಸರೌಂಡಿಂಗ್ ಟೆಂಪರೇಚರ್ 30 ಇದೆ, ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟಾಯ್ತು 70 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಇಲ್ಲಿ 90 ಇದೆ ಅಂತ ಅನ್ಕೋರಿ ಸಿಸ್ಟಮ್ ಟೆಂಪರೇಚರ್, ಸರೌಂಡಿಂಗ್ ಟೆಂಪರೇಚರ್ 13 ಇದೆ. ಸೊ ಇವಾಗ ಎಷ್ಟಾಯ್ತು ಟೆಂಪರೇಚರ್ ಡಿಫ್ರೆನ್ಸ್ 60 ಆಯ್ತು, ಇಲ್ಲಿ 50 ಆಯ್ತು, 40 ಆಯ್ತು. ಹೌದು, ಇದರ ಅರ್ಥ ಏನು, ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ, ಇಫ್ ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ ಈಸ್ ಹೈ, ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಹೀಟು ಬೇಗನೆ ಏನಾಗುತ್ತೆ ಸಿಸ್ಟಮ್ ಇಂದ ಸರೌಂಡಿಂಗಿಗೆ ಬರುತ್ತೆ. ಸೊ ರಿಮೆಂಬರ್ ದಟ್ ಕಾಮನ್ ಸೆನ್ಸ್. ಸಿಸ್ಟಮ್ ಟೆಂಪರೇಚರ್ ಮತ್ತು ಸರೌಂಡಿಂಗ್ ಟೆಂಪರೇಚರ್ನ ತಗೊಂಡಿದ್ದೆ ನಾನಿಲ್ಲಿ. ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ ಈಸ್ ಹೈ, ಇಲ್ಲಿ 70 ಡಿಗ್ರಿ ಸೆಲ್ಸಿಯಸ್ ಅನ್ನು ಉಳಿದ ನಂಬರ್ಕಿಂತ ಜಾಸ್ತಿ ಇದೆ. ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಈ ಬಾಡಿ ಏನ್ ಮಾಡುತ್ತೆ, ಇಟ್ ಲೂಸಸ್ ದಟ್ ಹೀಟ್ ಕ್ವಿಕ್ಲಿ. ಸಿಸ್ಟಮ್ ಇಂದ ಸರೌಂಡಿಂಗ್ ಏನಾಗುತ್ತೆ, ಹೀಟು ಬೇಗನೆ ಸಿಸ್ಟಮ್ ಇಂದ ಸರೌಂಡಿಂಗಿಗೆ ಬರುತ್ತೆ. ಯಾವಾಗ ಬೇಗನೆ ಸಿಸ್ಟಮ್ ಇಂದ ಸರೌಂಡಿಂಗಿಗೆ ಬರುತ್ತೆ, ಯಾವಾಗ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ನೋಡ್ರಿ, ಅವಾಗ ಏನಾಗುತ್ತೆ ಸಿಸ್ಟಮ್ ನಲ್ಲಿದ್ದಂಥ ಹೀಟು ಸರೌಂಡಿಂಗಿಗೆ ಬೇಗ ಬರುತ್ತೆ. ಅದರ ಅರ್ಥ, ಇಫ್ ದ ಟೆಂಪರೇಚರ್ ಡಿಫ್ರೆನ್ಸ್ ಈಸ್ ಮೋರ್, ದ ಬಾಡಿ ಇಸ್ ರೆಡಿ ಟು ಲೂಸಸ್ ಇಟ್ಸ್ ಹೀಟ್ ಕ್ವಿಕ್ಲಿ. ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಮತ್ತು ಸರೌಂಡಿಂಗಿಗೆ ಜಾಸ್ತಿ ಇದ್ದಾಗ ಆ ಬಾಡಿ ಏನ್ ಮಾಡುತ್ತೆ, ಬೇಗನೆ ಹೀಟನ್ನ ಸರೌಂಡಿಂಗಿಗೆ ಕೊಡುತ್ತೆ. ಇಲ್ಲಿ ನೋಡ್ರಿ ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿ 60 ಇದೆ. ಹೌದಾ, ಸೊ ಇದು 60 ಇದ್ದಾಗ ಇಲ್ಲಿ ಟೈಮ್ ಏನಾಗುತ್ತೆ 90 ಡಿಗ್ರಿ ಸೆಲ್ಸಿಯಸ್ ಇದೆ, ಇದು 30 ಡಿಗ್ರಿ ಸೆಲ್ಸಿಯಸ್ ಇದೆ. ಇವಾಗ 90 80 ಆಗ್ಬೇಕು. ಇವಾಗ 90 80 ಆಗ್ಬೇಕಾದಾಗ 5 ಸೆಕೆಂಡ್ ತಗೊಳುತ್ತಾ, ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳುತ್ತಾ ಅಥವಾ ಕಡಿಮೆ ಟೈಮ್ ತಗೊಳುತ್ತಾ, ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಟೇಕ್ ದಟ್ 6 ಸೆಕೆಂಡ್ಸ್ ಆಫ್ ಟೈಮ್. ಇದಕ್ಕೆ ಟೈಮ್ ಜಾಸ್ತಿ ತಗೊಂತಿಲ್ಲಿ, ಜಾಸ್ತಿ ತಗೊಳಕ್ ರೀಸನ್ ಏನಿಲ್ಲಿ, ಟೆಂಪರೇಚರ್ ಡಿಫ್ರೆನ್ಸ್ ಏನಿದೆ 60 ಇದೆ. ಹೌದಾ, ಸೊ ಟೆಂಪರೇಚರ್ ಡಿಫ್ರೆನ್ಸ್ 60 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇಲ್ಲಿ ನೋಡ್ರಿ ಮೊದಲನೇ ಕೇಸ್ನಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ 70 ಡಿಗ್ರಿ ಸೆಲ್ಸಿಯಸ್ ಇದೆ, ಬೇಗನೆ ಹೀಟ್ ಏನಾಯ್ತು ಸಿಸ್ಟಮ್ ಇಂದ ಸರೌಂಡಿಂಗಿಗೆ ಬಂತು. ಇವಾಗ ಟೆಂಪರೇಚರ್ ಡಿಫ್ರೆನ್ಸ್ 60 ಡಿಗ್ರಿ ಸೆಲ್ಸಿಯಸ್ ಇದೆ, ಸೊ ಹೀಟು ಸಿಸ್ಟಮ್ ಇಂದ ಸರೌಂಡಿಂಗ್ ಬರಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಇವಾಗ ಇಲ್ಲಿ ನೋಡ್ರಿ 50 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪರೇಚರ್ ಡಿಫ್ರೆನ್ಸ್. ಇವಾಗ ಹೀಟು ಸಿಸ್ಟಮ್ ಇಂದ ಸರೌಂಡಿಂಗ್ ಬರಬೇಕಾದಾಗ ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ, 7 ಸೆಕೆಂಡ್ಸ್ ಆಫ್ ಟೈಮ್. ಅದೇ ತರ ಇಲ್ಲಿ 8 ಸೆಕೆಂಡ್ಸ್ ಆಫ್ ಟೈಮ್ ಅಂತ ತಗೊಳುತ್ತೆ. ಸೊ ದಿಸ್ ಈಸ್ ಅಬೌಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಏನಂತ ಅರ್ಥ ಮಾಡ್ಕೊಂಡ್ವಿ ಇಲ್ಲಿ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ನಲ್ಲಿ, ಇಲ್ಲಿ ಹೀಟ್ ಏನಾಗ್ತಿದೆ ಸಿಸ್ಟಮ್ ಇಂದ ಸರೌಂಡಿಂಗಿಗೆ ಬರ್ತದೆ. ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಏನಾಗ್ತಿದೆ, ಲಾಸ್ ಆಗ್ತಿದೆ. ಆ ಲಾಸ್ ಆಗುವಂತ ಹೀಟು ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇದೆ, ಇಲ್ಲಿ ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ಇಲ್ಲಿ ಆ ಬಾಡಿನಲ್ಲಿ ಹೀಟು ಲೂಸ್ ಆಗ್ತಿದೆ, ಆ ಬಾಡಿನಲ್ಲಿ ಇರುವಂತಹ ಹೀಟು ಲಾಸ್ ಆಗುವಾಗ ಆ ಲಾಸ್ ಆಗುವಂತಹ ಹೀಟು ಯಾವುದ್ರ ಮೇಲೆ ಅವಲಂಬಿತವಾಗಿದೆ, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ನೇರ ಅನುಪಾತದಲ್ಲಿದೆ. ಯಾವುದಕ್ಕೆ ನೇರ ಅನುಪಾತದಲ್ಲಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ಇಲ್ಲಿ ನೋಡ್ರಿ ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇದೆ. ಸಾರಿ ಫಾರ್ ದ ಇಂಟರಪ್ಷನ್. ಸೊ ಆಸ್ ದಟ್ ಟೆಂಪರೇಚರ್ ಡಿಫ್ರೆನ್ಸ್ ಈಸ್ ಡಿಕ್ರೀಸಸ್, ಟೆಂಪರೇಚರ್ ಡಿಫ್ರೆನ್ಸ್ ಏನಾಗ್ತಿದೆ ಸಿಸ್ಟಮ್ ಇಂದ ಸರೌಂಡಿಂಗ್ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಡಿಕ್ರೀಸ್ ಆದಂಗೆಲ್ಲ ಇಲ್ಲಿ ಏನಾಗ್ತಿದೆ, ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಕೂಲ್. ಸೊ ಕೂಲ್ ಆಗೋದಕ್ಕೆ ಏನಾಗ್ತಿದೆ, ಇಲ್ಲಿ ಜಾಸ್ತಿ ಟೈಮ್ ತಗೊಳ್ತಿದೆ. ಸೊ ಫ್ರಮ್ ದಿಸ್ ಎಕ್ಸಾಂಪಲ್ ಹೌ ಕ್ಯಾನ್ ಐ ಡಿಫೈನ್, ಮೀನ್ಸ್ ಹೌ ಕ್ಯಾನ್ ಐ ಸ್ಟೇಟ್ ಅಬೌಟ್ ದಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಹಿಯರ್. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ನ ಯಾವ ತರ ನಾನು ಸ್ಟೇಟ್ಮೆಂಟ್ ಮಾಡಬಹುದು ಇಲ್ಲಿ. So look at here, whatever the amount of heat loss is there, so system ನಲ್ಲಿದ್ದಂತ ಹೀಟು ಸರೌಂಡಿಂಗ್ ಗೆ ಟ್ರಾನ್ಸ್ಫರ್ ಆಗ್ತಿದೆ. ಆ ಹೀಟ್ ಲಾಸ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ಅದರ ಅರ್ಥ ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಬಾಡಿ ಏನಾಗುತ್ತೆ, ಸೊ ತನ್ನೊಳಗಿರುವಂತ ಹೀಟನ್ನ ಅತಿ ಬೇಗನೆ ಸರೌಂಡಿಂಗಿಗೆ ಬಿಟ್ಕೊಡುತ್ತೆ. ದ ಬಾಡಿ ಈಸ್ ಲೂಸಸ್ ಇಟ್ಸ್ ಹೀಟ್ ಇಮಿಡಿಯೇಟ್ಲಿ ಇಫ್ ಟೆಂಪರೇಚರ್ ಡಿಫ್ರೆನ್ಸ್ ಈಸ್ ಹೈ. ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಅತಿ ಬೇಗನೆ ಹೀಟು ಬಿಟ್ಕೊಡುತ್ತೆ. ಇಲ್ಲಿ ನೋಡ್ರಿ ಟೆಂಪರೇಚರ್ ಡಿಫ್ರೆನ್ಸ್ ಕಡಿಮೆ ಇದೆ, ಇಲ್ಲಿ ಬರೀ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಸಿಸ್ಟಮ್ ಟೆಂಪರೇಚರ್ 70 ಇದೆ, ಸರೌಂಡಿಂಗ್ ಟೆಂಪರೇಚರ್ 30 ಇದೆ. ಸೊ ಇವಾಗ ಹೀಟ್ ಏನಾಗುತ್ತೆ, ಸೊ ಬೇಗನೆ ಬಿಟ್ಕೊಡೋದಿಲ್ಲ, ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಸೊ ಹೀಟ್ ಲಾಸ್. ಹೀಟು ಸಿಸ್ಟಮ್ ಇಂದ ಸರೌಂಡಿಂಗ್ ಗೆ ಬರಬೇಕಾದಾಗ ಅದೇನಾಗುತ್ತೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ದಿಸ್ ಈಸ್ ಅಬೌಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ದೆನ್ ಹೌ ವಿಲ್ ಯು ಡಿಫೈನ್ ದಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್? ಸೊ ಹೀಟ್ ಈಸ್ ಗೆಟಿಂಗ್ ಲಾಸ್ ಹಿಯರ್, ಹೀಟ್ ಏನಾಗ್ತಿದೆ ಲಾಸ್ ಆಗ್ತಿದೆ. ಏನಂತ ಬರೀಬಹುದು ಇಲ್ಲಿ, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಏನಂತ ಬರೀತೀನಿ ಅಲ್ಲಿ, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
the rate of loss of heat is directly proportional to temperature difference between system and surrounding. So this is about that Newton's law of cooling. ಏನಂತ ಬರೀತೀನಿ ನಾನು, the rate of loss of heat is directly proportional to temperature difference between system and surrounding. So ಇಲ್ಲಿ heat loss ಆಗೋದು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಸಿಸ್ಟಮ್ ಮತ್ತು ಸರೌಂಡಿಂಗ್ ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, I will take that theta is the system temperature, whereas theta naught represents that surrounding temperature. If theta represents system temperature, theta ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಸಿಸ್ಟಮ್ ಟೆಂಪರೇಚರ್, and theta not represent surrounding temperature. So theta not ಏನು ರಿಪ್ರೆಸೆಂಟ್ ಮಾಡುತ್ತೆ, surrounding temperature. Then heat loss is given by, ಅಥವಾ ಇದನ್ನ heat loss is given by heat loss ಅಂದ್ರೆ ಏನಂತ ಬರೀಬೇಕು ನಾನು, dq by dt. dq by dt ಅಂದ್ರೆ ಏನು, heat loss with respect to time. heat loss ಏನಾಗಿದೆ, ಎಷ್ಟು ಟೈಮಿಗೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. heat loss means dq by dt directly proportional to, ಹಂಗಂದ್ರೆ ನೇರ ಅನುಪಾತ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಟೆಂಪರೇಚರ್ ಡಿಫರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ಸಿಸ್ಟಮ್ means 100, surrounding means 30, so 70, like that. Temperature difference between system and surrounding. If I remove this proportionality sign, I will get that proportionality constant. So dq by dt, which is equal to minus of c into theta minus of theta naught. ಅಥವಾ ಈ c ನ ಈ ನೆಗೆಟಿವ್ ಸೈನ್ ಈ ಕಡೆ ಬರೀತೀನಿ. ಸೊ ಇಲ್ಲಿ ನೆಗೆಟಿವ್ ಸೈನ್ ನ ಮೀನಿಂಗ್ ಏನಾಗುತ್ತೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ನೆಗೆಟಿವ್ ಸೈನ್ ಹಿಯರ್. ಇಲ್ಲಿ ನೆಗೆಟಿವ್ ಸೈನ್ ನ ಇಂಪಾರ್ಟೆನ್ಸ್ ಏನಂದ್ರೆ, ಹೀಟ್ ಈಸ್ ಗೆಟಿಂಗ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಏನಾಗುತ್ತೆ, ಟೈಮ್ ಆದಂಗೆಲ್ಲ ಹೀಟ್ ಏನಾಗುತ್ತೆ, ಸಿಸ್ಟಮ್ ಅಥವಾ ಆ ಬಾಡಿನಲ್ಲಿರುವಂಥ ಹೀಟು ಸರೌಂಡಿಂಗಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ negative sign here. So hope you understand about that Newton's law of cooling. In tomorrow session we'll make continued part about that Newton's law of